ನನ್ಗೆ ಸೋಲೋ ಟ್ರಿಪ್ ಮಾಡ್ಬೇಕಿತ್ತು. ಆದ್ರೆ ಮನೇಲಿ ಪೇರೆಂಟ್ಸ್ ಶಾಕ್ ಆದ್ರು. ತಂದೆ ಮೊದಲು ದೊಡ್ಡಪ್ಪನ್ ಜೊತೆ ಮಾತಾಡು, ಅವರು ಪರ್ಮಿಷನ್ ಕೊಟ್ರೆ ಹೋಗು ಅಂದ್ರು. ಈ ವಿಕಾರವಾದ ಜಗತ್ತಿಗೆ ಕೇವಲ ಪವರ್ ಅನ್ನೋ ಭಾಷೆ ಮಾತ್ರ ಅರ್ಥ ಆಗೋದು, ಹೌದಲ್ವಾ? ನಿಮ್ಮ ದೊಡ್ಡಪ್ಪಗೆ 60 ವರ್ಷ ವಯಸ್ಸಾಗಿರಬಹುದು, ಆದ್ರೆ ಒಬ್ಬ 25 ವರ್ಷದ ಹುಡುಗನ ಹತ್ರ ಒಳ್ಳೆ ಫೈನಾನ್ಷಿಯಲ್ ಬ್ಯಾಕಪ್ ಇದ್ರೆ ಆ ಅಂಕಲ್ ಕೂಡ ಅವನ ಮುಂದೆ ತಲೆ ಬಾಗಿಸ್ತಾರೆ. ನೀವು 22 ಅಥವಾ 24 ವರ್ಷಕ್ಕೆ ಯಾವುದಾದ್ರೂ ಇಂಡಸ್ಟ್ರಿಯಲ್ಲಿ ಒಳ್ಳೆ ಫ್ಯಾಟ್ ಪ್ಯಾಕೇಜ್ ತಗೊಳ್ತಿರಬಹುದು, ಅಥವಾ 21 ವರ್ಷಕ್ಕೆ ಒಬ್ಬ IAS ಆಫೀಸರ್ ಆಗಿ 50 ವರ್ಷದವರು ನಿಮಗೆ ರಿಪೋರ್ಟ್ ಮಾಡೋ ತರ ಇರಬಹುದು. ಆ 50 ವರ್ಷದವರೆಲ್ಲ ಯಾರದ್ದೋ ಒಬ್ಬರ ಮಾವ, ಚಿಕ್ಕಪ್ಪ ಅಥವಾ ತಂದೆನೇ ಆಗಿರ್ತಾರೆ ಅಲ್ವಾ? ಹಾಗಾಗಿ ನಿಮಗಾಗಿ ನೀವು ಪವರ್ ಕಲೆಕ್ಟ್ ಮಾಡ್ಕೊಳ್ಳಿ, ಅದು ಯಾವ ರೀತಿ ಆದ್ರೂ ಸರಿ. ನೀವು ಏನೂ ಇಲ್ಲದ ಹಾಗೆ ಬೇರೆಯವರ ಮೇಲೆ ಡಿಪೆಂಡ್ ಆಗಿ ವೀಕ್ ಆಗಿ ಉಳಿದ್ರೆ ಈ ಅಗ್ಲಿ ವರ್ಲ್ಡ್ ನಿಮ್ಮನ್ನ ಪೂರ್ತಿಯಾಗಿ ನುಂಗಿ ಹಾಕಿಬಿಡುತ್ತೆ. ಅದಕ್ಕೆ ಹೇಳ್ತಿರೋದು, ನಿಮ್ಮ ಲೈಫ್ ನಿಮ್ಮ ಕೈಲಿ ಇರಬೇಕಂದ್ರೆ ಮೊದಲು ಆ ಪವರ್ ಮತ್ತು ಇಂಡಿಪೆಂಡೆನ್ಸ್ ಗಳಿಸಿಕೊಳ್ಳಿ.